25,000 rupees ಸೇಲ್ಸ್ ಮಾತ್ರ. ಆದ್ರೆ GST ನೋಟಿಸ್ ಯಾಕೆ ಬಂತು? ಒಂದಿನ ಒಂದು ಕ್ಲೈಂಟ್ ಫೋನ್ ಮಾಡಿ ಹೇಳ್ತಾರೆ, ಸರ್ ನನ್ನ ಮಗ ಅಮೆಝಾನ್ ಅಲ್ಲಿ ಪ್ರಾಡಕ್ಟ್ ಸೇಲ್ ಮಾಡ್ತಿದ್ದಾನೆ, ಟರ್ನ್ ಓವರ್ ಜಸ್ಟ್ 25,000 rupees, ಆದ್ರೆ GST ಬಗ್ಗೆ ಎನ್ಕ್ವೈರಿ ಬಂದಿದೆ. ನಾನು ಅವ್ರಿಗೆ ಕೇಳಿದ್ದು GST ರಿಜಿಸ್ಟ್ರೇಷನ್ ಇದೆಯಾ ಅಂತ ಅಂದ್ಬಿಟ್ಟು. ಅವ್ರು ಅಂದ್ರು ಇಲ್ಲ ಸರ್, ಯಾರು ಹೇಳಿದ್ರು ಟರ್ನ್ ಓವರ್ 40 lakhs ಕ್ರಾಸ್ ಆದ್ಮೇಲೆ GST ಬೇಕು ಅಂತ. ಪ್ರಾಬ್ಲಮ್ ಟರ್ನ್ ಓವರ್ ಅಲ್ಲ, ಬಿಸ್ನೆಸ್ ಟೈಪ್ ಅಲ್ಲಿ. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಈ ತರ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಮೂಲಕ ಸೇಲ್ ಮಾಡ್ತಿದ್ರೆ ಕೆಲವು ಕೇಸಸ್ ಅಲ್ಲಿ GST ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರಬಹುದು. ಟರ್ನ್ ಓವರ್ ಕಮ್ಮಿ ಇದ್ರೂ ಕೂಡ GST ರಿಜಿಸ್ಟ್ರೇಷನ್ ಕಂಪಲ್ಸರಿ ಬರುತ್ತೆ. ಆದ್ರೆ 25,000 ಸೇಲ್ಸ್ ಇದ್ರು GST ಇಶ್ಯೂ ಬರ್ಬೋದಾ ಅಂತ ಕೇಳಿದ್ರು. ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ವಿ. GST ರಿಜಿಸ್ಟ್ರೇಷನ್ ಅಪ್ಲಿಕಬಿಲಿಟಿ ಟರ್ನ್ ಓವರ್ ಮಾತ್ರ ನೋಡಿ ಡಿಸೈಡ್ ಮಾಡಲ್ಲ. ಬಿಸ್ನೆಸ್ ಏನು, ಎಲ್ಲಿ ಸೆಲ್ ಮಾಡ್ತಾ ಇದೀರಾ, ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇದೀರಾ, ಇವೆಲ್ಲ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾರೋ ಪಕ್ಕದ ಮನೆಯವ್ರ ಅಡ್ವೈಸ್ ಇಂದ ಬಿಸ್ನೆಸ್ ರನ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಕಾಂಪ್ಲೈನ್ಸ್ ಚೆಕ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಫಸ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಮೀಶೋ ಸೆಲ್ಲರ್ ಇದ್ರೆ ಸೆಲ್ಲರ್ ಅಂತ ಕಮೆಂಟ್ ಮಾಡಿ, ನಾನು GST ರಿಜಿಸ್ಟ್ರೇಷನ್ ಅಪ್ಲಿಕಬಿಲಿಟಿ ಚೆಕ್ ಲಿಸ್ಟ್ ಅನ್ನ ಕಳಿಸ್ತೀನಿ. ಥ್ಯಾಂಕ್ ಯು.